ಒಂದು ಕ್ಷಣ ನಿಲ್ಲಿ. ಇದನ್ನು ಓದುವ ಮೊದಲು ಒಮ್ಮೆ ಆಳವಾಗಿ ಉಸಿರು ತೆಗೆದುಕೊಳ್ಳಿ, ಏಕೆಂದರೆ ಈ ಮಾತುಗಳು ಸಾಮಾನ್ಯವಾದವಲ್ಲ. ಈ ಮಾತುಗಳು ನಿಮ್ಮ ಜೀವನದ ಒಂದು ಮಹತ್ವದ ತಿರುವಿನ ಬಗ್ಗೆ ಹೇಳಲು ಬಂದಿವೆ. ಮಕರ ರಾಶಿಯವರೇ, ನೀವು ಇಷ್ಟು ದಿನ ಕಾಯುತ್ತಿದ್ದ ಆ ಕ್ಷಣ ಇದೀಗ ಬಂದೇ ಬಿಟ್ಟಿದೆ. ನೀವು ಯಾರ ಬಳಿಯೂ ಕೇಳಲಿಲ್ಲ, ನೀವು ಯಾರ ಮುಂದೆಯೂ ಅಳಲಿಲ್ಲ, ಆದರೆ ಬ್ರಹ್ಮಾಂಡ ನಿಮ್ಮ ಹೃದಯದ ಮೌನವನ್ನು ಕೇಳಿಸಿಕೊಂಡಿದೆ. ಆ ದೊಡ್ಡ ಶಕ್ತಿ ಇಂದು ನಿಮ್ಮ ಕಡೆಗೆ ತಿರುಗಿ ನೋಡುತ್ತಿದೆ. ನಂಬಿ, ಇದು ಸತ್ಯ. ನೀವು ಯಾವ ಕಷ್ಟ ಅನುಭವಿಸಿದ್ದೀರಿ ಎಂದು ನಿಮಗೆ ಗೊತ್ತು. ರಾತ್ರಿ ಮಲಗದೆ ಯೋಚಿಸಿದ ರಾತ್ರಿಗಳು ಎಷ್ಟಿವೆ? ಮನಸ್ಸು ಭಾರವಾಗಿ ಬೆಳಗ್ಗೆ ಎದ್ದ ದಿನಗಳು ಎಷ್ಟಿವೆ? ಎಲ್ಲರೂ ಮುಂದೆ ಹೋಗುತ್ತಿದ್ದಾರೆ, ನಾನು ಮಾತ್ರ ಇಲ್ಲೇ ನಿಂತಿದ್ದೇನೆ ಎಂದು ಒಳಗೊಳಗೆ ಅನಿಸಿದ ಕ್ಷಣಗಳು ಎಷ್ಟಿವೆ? ಆ ನೋವಿಗೆ, ಆ ಒಂಟಿತನಕ್ಕೆ, ಆ ಕಾಯುವಿಕೆಗೆ ಇಂದು ಉತ್ತರ ಸಿಗಲಿದೆ. ಏಕೆಂದರೆ ಗ್ರಹಗಳು ಇಂದು ನಿಮ್ಮ ಪರವಾಗಿ ನಿಂತಿವೆ. ಆಕಾಶದಲ್ಲಿ ಒಂದು ಅದ್ಭುತ ಬದಲಾವಣೆ ನಡೆಯುತ್ತಿದೆ. ಅದರ ಪ್ರಭಾವ ನೇರವಾಗಿ ನಿಮ್ಮ ಜೀವನದ ಮೇಲೆ ಬೀಳಲಿದೆ. ಈ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಮಕರ ರಾಶಿ ಎಂದರೆ ಏನು ಗೊತ್ತಾ? ಶನಿ ದೇವರ ಸ್ವಂತ ರಾಶಿ. ಶ್ರಮ, ತಾಳ್ಮೆ ಮತ್ತು ಸಂಕಲ್ಪ ಇವು ಮಕರ ರಾಶಿಯ ಗುರುತು. ನೀವು ಸುಲಭದಲ್ಲಿ ಬಿಟ್ಟುಕೊಡುವವರಲ್ಲ. ನೀವು ಎಷ್ಟೇ ನೋವು ಬಂದರೂ ಮತ್ತೆ ಎದ್ದು ನಿಲ್ಲುವವರು. ಆ ಶಕ್ತಿಯೇ ಇಂದು ನಿಮಗೆ ವರವಾಗಲಿದೆ. ಆ ತಾಳ್ಮೆಗೆ, ಆ ಶ್ರಮಕ್ಕೆ, ಆ ಮೌನ ಹೋರಾಟಕ್ಕೆ ಫಲ ಸಿಗುವ ಸಮಯ ಇದೀಗ ಬಂದಿದೆ. ಬ್ರಹ್ಮಾಂಡ ಯಾರಿಗೂ ಮೋಸ ಮಾಡುವುದಿಲ್ಲ. ನೀವು ಬಿತ್ತಿದ ಬೀಜಕ್ಕೆ ಫಲ ಕೊಡದೆ ಅದು ಇರುವುದಿಲ್ಲ. ಇಂದು ಆ ಫಲ ಕೊಡುವ ಸಮಯ ಬಂದಿದೆ. ಗುರು ಗ್ರಹ ಈಗ ಒಂದು ಮಹತ್ವದ ಸ್ಥಾನಕ್ಕೆ ಸಂಚರಿಸುತ್ತಿದೆ. ಗುರು ಪೆಯರ್ಚಿ ಎಂದರೆ ಸಾಮಾನ್ಯ ವಿಷಯವಲ್ಲ. ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಾಗ ಅದು ಒಂದು ಬ್ರಹ್ಮಾಂಡ ಮಟ್ಟದ ಬದಲಾವಣೆ. ಮಕರ ರಾಶಿಗೆ ಈ ಗುರು ಸಂಚಾರ ಅತ್ಯಂತ ಶುಭಕರವಾಗಿ ಪರಿಣಮಿಸಲಿದೆ. 5ನೇ ಭಾವ, 9ನೇ ಭಾವ ಮತ್ತು ಲಗ್ನ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೀಳಲಿದೆ. ಇದರ ಅರ್ಥ ಏನು ಗೊತ್ತಾ? ನಿಮ್ಮ ಬುದ್ಧಿ, ನಿಮ್ಮ ಅದೃಷ್ಟ ಮತ್ತು ನಿಮ್ಮ ವ್ಯಕ್ತಿತ್ವ ಮೂರೂ ಒಟ್ಟಿಗೆ ಉಜ್ವಲವಾಗಲಿವೆ. ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಬರುವ ಅವಕಾಶ. ಇದನ್ನು ತಪ್ಪಿಸಿಕೊಳ್ಳಬೇಡಿ. ಶನಿ ದೇವರ ವಿಷಯಕ್ಕೆ ಬರೋಣ. ಮಕರ ರಾಶಿಗೆ ಶನಿ ಸ್ವಗೃಹ ಅಧಿಪತಿ. ಅಂದರೆ ಶನಿ ಮಕರ ರಾಶಿಯವರ ಮೇಲೆ ಒಂದು ವಿಶೇಷ ಕಾಳಜಿ ಇಟ್ಟುಕೊಂಡಿರುತ್ತಾನೆ. ಕಷ್ಟ ಕೊಟ್ಟರೂ ಅದರ ಹಿಂದೆ ಒಂದು ಉದ್ದೇಶ ಇರುತ್ತದೆ, ನಿಮ್ಮನ್ನು ಪರಿಶುದ್ಧ ಚಿನ್ನದಂತೆ ಮಾಡಲು. ಈಗ ಶನಿ ಸಂಚಾರ ನಿಮ್ಮ ರಾಶಿಯ ಮೇಲೆ ಒಂದು ಹೊಸ ಅಧ್ಯಾಯ ತೆರೆಯಲಿದೆ. ಇದುವರೆಗೆ ಕಷ್ಟ ಕೊಟ್ಟ ಶನಿ ಇನ್ನು ಮುಂದೆ ನಿಮ್ಮ ಪರವಾಗಿ ನಿಲ್ಲಲಿದ್ದಾನೆ. ಆ ಪರಿವರ್ತನೆ ಇಂದು ಆರಂಭವಾಗುತ್ತಿದೆ. ಇದನ್ನು ಓದುತ್ತಿರುವ ಈ ಕ್ಷಣದಲ್ಲಿಯೇ ಅದು ಆರಂಭವಾಗಿದೆ ಎಂದು ನಂಬಿ. ರಾಹು ಮತ್ತು ಕೇತು ಈ 2 ಛಾಯಾಗ್ರಹಗಳ ಬಗ್ಗೆ ತಿಳಿದಿರಬೇಕು. ರಾಹು ಒಂದು ರಾಶಿಯಲ್ಲಿ ಸಂಚರಿಸುವಾಗ ಅದು ನಮ್ಮ ಆಸೆ, ನಮ್ಮ ಮಹತ್ವಾಕಾಂಕ್ಷೆ, ನಮ್ಮ ಹೊಸ ದಿಕ್ಕು ಇವುಗಳ ಮೇಲೆ ಪ್ರಭಾವ ಬೀರುತ್ತದೆ. ಕೇತು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಹಳೆಯ ಬಂಧನಗಳಿಂದ ಮುಕ್ತಿ ಕೊಡುತ್ತದೆ. ಮಕರ ರಾಶಿಗೆ ಈ ರಾಹು ಕೇತು ಸ್ಥಾನ ಈಗ ಅತ್ಯಂತ ಅನುಕೂಲಕರವಾಗಿ ನಿಂತಿದೆ. ನಿಮ್ಮ ಹಳೆಯ ಕರ್ಮ ಮುಗಿಯುತ್ತಿದೆ, ಹೊಸ ಕರ್ಮ ಆರಂಭವಾಗುತ್ತಿದೆ. ಹಳೆಯ ನೋವು ಕಳಚಿ ಬೀಳುತ್ತಿದೆ, ಹೊಸ ಬೆಳಕು ಬರುತ್ತಿದೆ. ಇದು ಕಾಕತಾಳೀಯ ಅಲ್ಲ, ಇದು ಬ್ರಹ್ಮಾಂಡದ ಯೋಜನೆ. 150 ವರ್ಷಗಳ ನಂತರ ಈ ರೀತಿಯ ಗ್ರಹಸ್ಥಿತಿ ಮಕರ ರಾಶಿಗೆ ಬಂದಿದೆ. ಗುರು, ಶನಿ ಮತ್ತು ರಾಹು ಕೇತು ಒಟ್ಟಿಗೆ ಮಕರ ರಾಶಿಯ ಪರ ನಿಲ್ಲುವ ಈ ಕ್ಷಣ ಒಂದು ಅಪರೂಪದ ಖಗೋಳ ಘಟನೆ. ಇದನ್ನು ಓದುತ್ತಿರುವ ನೀವು ಭಾಗ್ಯಶಾಲಿಗಳು. ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಗುತ್ತದೆ. ಅರ್ಧ ಉಪಯೋಗಿಸಿಕೊಂಡರೂ ಸಾಕು, ನಿಮ್ಮ ಜೀವನ ಉತ್ತಮ ದಿಕ್ಕಿನಲ್ಲಿ ಮುನ್ನಡೆಯುತ್ತದೆ. ಇದು ಸತ್ಯ. ಇದು ನಿಮ್ಮ ಗ್ರಹ ಸ್ಥಿತಿ ಹೇಳುವ ಮಾತು. ಈಗ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರಿಗೆ அடுத்த 15 ನಾಳುಗಳು ಅತ್ಯಂತ ನಿರ್ಣಾಯಕ. ನೀವು ಕೆಲಸ ಮಾಡುತ್ತಿರುವ ಜಾಗದಲ್ಲಿ ಒಂದು ಹೊಸ ಅವಕಾಶ ಬರಲಿದೆ. ಅದು ಅನಿರೀಕ್ಷಿತ ರೂಪದಲ್ಲಿ ಬರಬಹುದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಮಾತನಾಡಬಹುದು, ಯಾರೋ ಒಬ್ಬರು ನಿಮ್ಮ ಕೆಲಸವನ್ನು ಗಮನಿಸಬಹುದು. ಒಂದು ಫೋನ್ ಕರೆ ಬರಬಹುದು, ಒಂದು ಸಂದೇಶ ಬರಬಹುದು. ಅದನ್ನು ತಳ್ಳಿ ಹಾಕಬೇಡಿ. ಅದು ನಿಮ್ಮ ಜೀವನ ಬದಲಾಯಿಸುವ ಸಂದೇಶ ಆಗಿರಬಹುದು. ಗ್ರಹ ಸಂಚಾರ ಹೇಳುವ ಮಾತು ಇದೆ. அடுத்த 15 ನಾಳುಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಬಾಗಿಲು ತೆರೆಯಲಿದೆ. ನೀವು ಉದ್ಯೋಗಿಯಾಗಿದ್ದರೆ ಬಡ್ತಿ ಅಥವಾ ವರ್ಗಾವಣೆ ಸಂಬಂಧಿ ಒಳ್ಳೆಯ ಸುದ್ದಿ ಬರಲಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಸಿಗಲಿದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗುರುತಿಸಲಿದ್ದಾರೆ. ನಿಮ್ಮ ಶ್ರಮ ವ್ಯರ್ಥ ಹೋಗಲಿಲ್ಲ. ಮೌನವಾಗಿ ದುಡಿದ ನೀವು ಈಗ ಫಲ ಪಡೆಯಲಿದ್ದೀರಿ. ಇದು ಗ್ರಹ ದಿಸೈ ಹೇಳುವ ಸತ್ಯ. ನಂಬಿ, ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ. ಈಗ ವ್ಯವಹಾರ ಮಾಡುತ್ತಿರುವವರ ಬಗ್ಗೆ ಹೇಳೋಣ. ಮಕರ ರಾಶಿಯ ವ್ಯಾಪಾರಿಗಳಿಗೆ ಇದು ಒಂದು ಐತಿಹಾಸಿಕ ಅವಕಾಶ. ನೀವು ಒಂದು ಒಪ್ಪಂದಕ್ಕಾಗಿ ಕಾಯುತ್ತಿದ್ದರೆ ಅದು ಸ್ಥಿರವಾಗಲಿದೆ. ನೀವು ಒಂದು ಹೊಸ ಉದ್ಯಮ ಆರಂಭಿಸಲು ಯೋಚಿಸುತ್ತಿದ್ದರೆ ಈ ಸಮಯ ಅದಕ್ಕೆ ಪ್ರಶಸ್ತ. ಯಾರೋ ಒಬ್ಬ ಹೊಸ ಸಹಭಾಗಿ ನಿಮ್ಮ ಬಾಳಿಗೆ ಬರಲಿದ್ದಾರೆ. ಆ ಸಹಭಾಗಿ ನಿಮ್ಮ ವ್ಯವಹಾರವನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಲಿದ್ದಾರೆ. ಆ ಸಂಬಂಧ ನಂಬಿಕಾರ್ಹವಾದದ್ದು. ಆ ಸಂದರ್ಭ ಬಂದಾಗ ಹಿಂದೆ ಸರಿಯಬೇಡಿ.
ಈ ಕಟ್ಟದಲ್ಲಿ ಹಣಕಾಸಿನ ಬಗ್ಗೆ ಒಂದು ಮಹತ್ವದ ಮಾತು ಹೇಳಬೇಕು. ಮಕರ ರಾಶಿಯವರಿಗೆ ಇದ್ದ ಹಣದ ಸಮಸ್ಯೆ ಕ್ರಮೇಣ ಕಡಿಮೆಯಾಗಲಿದೆ. ಇಷ್ಟು ದಿನ ಸಾಲ ಇದ್ದವರಿಗೆ ಅದನ್ನು ತೀರಿಸುವ ಅವಕಾಶ ಬರಲಿದೆ. ಎಲ್ಲಿಯೋ ತಡೆದಿದ್ದ ಹಣ ಬಿಡುಗಡೆ ಆಗಲಿದೆ. ಹಳೆಯ ಕೊಟ್ಟ ಸಾಲ ವಾಪಸ್ ಬರಬಹುದು. ಒಂದು ಅನಿರೀಕ್ಷಿತ ಆದಾಯ ದಾರಿ ತೆರೆಯಬಹುದು. ಇದೆಲ್ಲ ಗುರುದೇವರ ಅನುಗ್ರಹ. ಗುರುಧನ ಭಾವದ ಮೇಲೆ ಪ್ರಭಾವ ಬೀರಲಿದ್ದಾನೆ. ಅದರ ಪ್ರಭಾವ ನಿಮ್ಮ ಜೇಬಿನಲ್ಲಿ ಅನುಭವಕ್ಕೆ ಬರಲಿದೆ. ಆದರೆ ಒಂದು ಎಚ್ಚರಿಕೆ, ಈ ಸಮಯದಲ್ಲಿ ಅನಗತ್ಯ ಖರ್ಚು ಮಾಡಬೇಡಿ. ಬಂದ ಹಣವನ್ನು ಜಾಣ್ಮೆಯಿಂದ ಬಳಸಿ. ಹೂಡಿಕೆ ಮಾಡಬೇಕಾದರೆ ಯೋಚಿಸಿ ಮಾಡಿ. ಈ ಸಮಯ ಉಳಿಸಿಕೊಂಡವರಿಗೆ ಮುಂದೆ ಇನ್ನೂ ಹೆಚ್ಚು ಬರಲಿದೆ. அடுத்த 30 ನಾಳ್ಗಳ ಬಗ್ಗೆ ಹೇಳಲೇಬೇಕು. ಈ 30 ನಾಳ್ಗಳು ಮಕರ ರಾಶಿಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯಲಿವೆ. ಮೊದಲ 10 ದಿನಗಳು ಸ್ಥಿರತೆ ಮತ್ತು ತಯಾರಿಯ ದಿನಗಳು. ಮುಂದಿನ 10 ದಿನಗಳು ಅವಕಾಶ ಮತ್ತು ಚಲನೆಯ ದಿನಗಳು. ಕೊನೆಯ 10 ದಿನಗಳು ಫಲ ಮತ್ತು ಸಂತೋಷದ ದಿನಗಳು. ಈ 3 ಕಟ್ಟಗಳಲ್ಲಿ ನಿಮ್ಮ ಜೀವನ ಒಂದು ಸಂಪೂರ್ಣ ಚಕ್ರ ತಿರುಗಲಿದೆ. ಇದಕ್ಕೆ ಸಿದ್ಧರಾಗಿ. ಈಗ ಒಂದು ಕ್ಷಣ ನಿಂತು ಉಸಿರು ತೆಗೆದುಕೊಳ್ಳಿ. ಇದುವರೆಗೆ ಹೇಳಿದ ಮಾತುಗಳನ್ನು ಮನಸ್ಸಿನಲ್ಲಿ ಇಳಿಸಿಕೊಳ್ಳಿ. ಮುಂದೆ ಇನ್ನೂ ಅನೇಕ ಮಹತ್ವದ ವಿಷಯಗಳು ಬರಲಿವೆ. ನಿಮ್ಮ ಪ್ರೀತಿ, ಕುಟುಂಬ, ಆರೋಗ್ಯ ಮತ್ತು ವಿದೇಶ ಅವಕಾಶದ ಬಗ್ಗೆ ಮಾತನಾಡಬೇಕಿದೆ. அடுத்த 7 ನಾಳ್ಗಳಲ್ಲಿ ನಡೆಯಲಿರುವ 3 ಪ್ರಮುಖ ಘಟನೆಗಳ ಬಗ್ಗೆ ಹೇಳಬೇಕಿದೆ. ಆ ಮಾತುಗಳು ನಿಮ್ಮ ಎದೆಯನ್ನು ಬಡಿಸುತ್ತವೆ. ಕಾಯಿರಿ, ಮುಂದೆ ಓದಿ. ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬಾ ಆಳವಾದ ಮನಸ್ಸು ಉಳ್ಳವರು. ನೀವು ಅಷ್ಟು ಸುಲಭದಲ್ಲಿ ಯಾರನ್ನೂ ಪ್ರೀತಿಸುವುದಿಲ್ಲ. ಆದರೆ ಒಮ್ಮೆ ಪ್ರೀತಿಸಿದರೆ ಆ ಪ್ರೀತಿ ಅಚಲ. ಈ ಕಟ್ಟದಲ್ಲಿ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ಸಂತೋಷದ ತಿರುವು ಬರಲಿದೆ. ಒಂಟಿಯಾಗಿದ್ದವರಿಗೆ ಒಂದು ವಿಶೇಷ ವ್ಯಕ್ತಿ ಬದುಕಿನಲ್ಲಿ ಬರಲಿದ್ದಾರೆ. ಆ ಭೇಟಿ ಅನಿರೀಕ್ಷಿತ ಜಾಗದಲ್ಲಿ, ಅನಿರೀಕ್ಷಿತ ಸಮಯದಲ್ಲಿ ಆಗಲಿದೆ. ಅದಕ್ಕೆ ನೀವು ಸಿದ್ಧರಾಗಿ ಇರಬೇಕಾಗಿಲ್ಲ. ಬ್ರಹ್ಮಾಂಡ ಅದನ್ನು ತಾನೇ ಜೋಡಿಸಲಿದೆ. ಈಗ ಜೊತೆಯಾಗಿ ಬಾಳುತ್ತಿರುವ ಜೋಡಿಗಳ ವಿಷಯ. ನಿಮ್ಮ ಸಂಬಂಧದಲ್ಲಿ ಒಂದು ಹೊಸ ತಾಜಾತನ ಬರಲಿದೆ. ಬಹಳ ದಿನಗಳಿಂದ ದೂರ ಇದ್ದ ಭಾವನೆ ಮತ್ತೆ ಹತ್ತಿರ ಬರಲಿದೆ. ಒಂದು ಸಣ್ಣ ಮಾತು, ಒಂದು ಸಣ್ಣ ಸನ್ನೆ, ಒಂದು ಸಣ್ಣ ಗಮನ, ಅದೇ ನಿಮ್ಮ ಸಂಬಂಧವನ್ನು ಮತ್ತೆ ಅರಳಿಸಲಿದೆ. ಈ ಸಮಯ ಜಗಳ ಮಾಡಲು ಅಲ್ಲ, ಪ್ರೀತಿ ಹಂಚಿಕೊಳ್ಳಲು. ಹಳೆಯ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಕ್ಷಮೆ ಕೇಳಬೇಕಾದರೆ ಕೇಳಿ, ಕ್ಷಮಿಸಬೇಕಾದರೆ ಕ್ಷಮಿಸಿ. ಈ ಕ್ಷಣ ಅದಕ್ಕೆ ಪ್ರಶಸ್ತ ಸಮಯ. ವಿವಾಹ ವಿಷಯದಲ್ಲಿ ಕಾಯುತ್ತಿರುವ ಮಕರ ರಾಶಿಯವರಿಗೆ ಒಂದು ಸಂತೋಷದ ಸುದ್ದಿ ಇದೆ. அடுத்த ನೇರ ಸಮಯದಲ್ಲಿ ವಿವಾಹ ಮಾತುಕತೆ ಮುಂದುವರಿಯಲಿದೆ. ಕುಟುಂಬದಿಂದ ಒಪ್ಪಿಗೆ ಬರಲಿದೆ. ಹಿಂದೆ ತೊಡಕಾಗಿದ್ದ ವಿಷಯ ಸರಿ ಹೋಗಲಿದೆ. ಈ ಸಮಯ ನಿಮ್ಮ ಜೀವನದ ಒಂದು ಮಂಗಳ ಮುಹೂರ್ತ ತೆರೆಯಲಿದೆ ಎಂದು ನಂಬಿ. ಗ್ರಹ ಸ್ಥಿತಿ ಅದನ್ನೇ ಸೂಚಿಸುತ್ತಿದೆ. ಕುಟುಂಬದ ವಿಷಯಕ್ಕೆ ಬರೋಣ. ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಬರಲಿದೆ. ಬಹಳ ದಿನಗಳಿಂದ ಇದ್ದ ಒಂದು ಉದ್ವಿಗ್ನತೆ ತಣಿಯಲಿದೆ. ತಂದೆ ಅಥವಾ ತಾಯಿ ಆರೋಗ್ಯ ಸ್ವಲ್ಪ ಉತ್ತಮ ಆಗಲಿದೆ. ಮಕ್ಕಳಿಂದ ಒಂದು ಸಂತೋಷದ ಸುದ್ದಿ ಬರಬಹುದು. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಎಂಬ ಸೂಚನೆ ಗ್ರಹ ಸ್ಥಿತಿ ಕೊಡುತ್ತಿದೆ. ಕುಟುಂಬ ಒಟ್ಟಿಗೆ ಸೇರುವ ಒಂದು ಸಂದರ್ಭ ಬರಲಿದೆ. ಆ ಸಂದರ್ಭವನ್ನು ಮನಪೂರ್ವಕ ಅನುಭವಿಸಿ. ಆರೋಗ್ಯದ ಬಗ್ಗೆ ಒಂದು ಮುಖ್ಯ ಮಾತು. ಮಕರ ರಾಶಿಯವರು ಶ್ರಮ ಪಡುವ ಸ್ವಭಾವದವರು. ಆದರೆ ಶ್ರಮದ ಜೊತೆ ಶರೀರದ ಕಡೆ ಗಮನ ಕೊಡಬೇಕು. ಈ ಸಮಯದಲ್ಲಿ ನಿದ್ರೆ ಕಡಿಮೆ ಮಾಡಬೇಡಿ. ಸರಿಯಾಗಿ ತಿನ್ನಿ. ನೀರು ಚೆನ್ನಾಗಿ ಕುಡಿಯಿರಿ. ಮಾನಸಿಕ ಒತ್ತಡ ಹೆಚ್ಚಾಗಿದ್ದರೆ ಅದನ್ನು ಹೊರಹಾಕಿ. ಸ್ನೇಹಿತರ ಜೊತೆ ಮಾತನಾಡಿ. ನಿಮ್ಮ ಮನಸ್ಸು ಆರೋಗ್ಯವಾಗಿದ್ದರೆ ಶರೀರ ತಾನೇ ಆರೋಗ್ಯವಾಗುತ್ತದೆ. ಈ ಸಮಯ ಯಾವುದೇ ಹಳೆಯ ಕಾಯಿಲೆಗೆ ಚಿಕಿತ್ಸೆ ಮಾಡಿಸಿಕೊಳ್ಳಲು ಉತ್ತಮ ಸಮಯ. ವೈದ್ಯರ ಸಲಹೆ ತೆಗೆದುಕೊಳ್ಳಲು ಹಿಂದೆ ಮಾಡಿದ್ದರೆ ಈಗ ಮಾಡಿ. ವಿದ್ಯಾಭ್ಯಾಸ ಮಾಡುತ್ತಿರುವ ಮಕರ ರಾಶಿ ಯುವ ಪ್ರತಿಭೆಗಳೇ, ನಿಮಗೆ ಒಂದು ವಿಶೇಷ ಮಾತು. ಈ ಕಟ್ಟ ನಿಮ್ಮ ಓದಿಗೆ ಅತ್ಯಂತ ಅನುಕೂಲಕರ. ನೀವು ಕಷ್ಟಪಟ್ಟ ವಿಷಯ ಈಗ ಸ್ಪಷ್ಟವಾಗಲಿದೆ. ಒಂದು ಉತ್ತಮ ಅಂಕ ಸಿಗಲಿದೆ. ಸ್ಪರ್ಧಾ ಪರೀಕ್ಷೆ ಬರೆಯುತ್ತಿರುವವರಿಗೆ ಈ ಸಮಯ ಅದೃಷ್ಟಕರ. ನೀವು ಬಯಸಿದ ಕೋರ್ಸಿಗೆ ಅಥವಾ ಕಾಲೇಜಿಗೆ ಸೇರುವ ಅವಕಾಶ ಬರಲಿದೆ. ಗುರುದೃಷ್ಟಿ ನಿಮ್ಮ ಬುದ್ಧಿಯ ಮೇಲೆ ಬೀಳಲಿದೆ. ಅದರ ಪ್ರಭಾವ ನಿಮ್ಮ ಪರೀಕ್ಷೆಯಲ್ಲಿ ಕಾಣಲಿದೆ. ಓದಿ, ಶ್ರಮ ಪಡಿ, ಫಲ ಸಿಗಲಿದೆ. ವಿದೇಶ ಅವಕಾಶದ ಬಗ್ಗೆ ಹೇಳಲೇಬೇಕು. ಮಕರ ರಾಶಿಯವರಿಗೆ ವಿದೇಶ ಪ್ರಯಾಣ ಅಥವಾ ವಿದೇಶದಲ್ಲಿ ಕೆಲಸ ಸಿಗುವ ಅವಕಾಶ ಈ ಸಮಯದಲ್ಲಿ ಹೆಚ್ಚಾಗಿದೆ. ನೀವು ಅನೇಕ ದಿನಗಳಿಂದ ವೀಸಾ ಅಥವಾ ಅರ್ಜಿ ಪ್ರಕ್ರಿಯೆಗಾಗಿ ಕಾಯುತ್ತಿದ್ದರೆ ಅದು ಮುಂದುವರಿಯಲಿದೆ. ವಿದೇಶದಲ್ಲಿ ಇರುವ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಬರಬಹುದು. 9ನೇ ಭಾವ ಮತ್ತು 12ನೇ ಭಾವದ ಮೇಲೆ ಗ್ರಹ ಅನುಕೂಲ ಇರುವಾಗ ವಿದೇಶ ಸಂಬಂಧಿ ವಿಷಯಗಳು ಸರಾಗವಾಗಿ ನಡೆಯುತ್ತವೆ. ಈಗ ಆ ಸ್ಥಿತಿ ಇದೆ. ಈ ಅವಕಾಶ ತಪ್ಪಿಸಿಕೊಳ್ಳಬೇಡಿ. ಆಧ್ಯಾತ್ಮ ಮತ್ತು ಆಂತರಿಕ ಶಕ್ತಿಯ ಬಗ್ಗೆ ಮಾತನಾಡೋಣ. ಮಕರ ರಾಶಿ ಶನಿ ರಾಶಿಯಿಂದ ಮೇಲೆ ಆಧ್ಯಾತ್ಮಿಕ ಒಲವು ಈ ರಾಶಿಯಲ್ಲಿ ಸ್ವಾಭಾವಿಕ. ಈ ಕಟ್ಟದಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗಲಿದೆ. ಪ್ರಾರ್ಥನೆ ಮಾಡಿದಾಗ ಅದು ಬೇಗ ಉತ್ತರ ಬರುತ್ತದೆ. ಕನಸಿನಲ್ಲಿ ಒಂದು ದೈವಿಕ ಸೂಚನೆ ಬರಬಹುದು. ಯಾವುದೋ ದೇವಾಲಯಕ್ಕೆ ಹೋಗಬೇಕು ಎಂಬ ಒಳ ಮನಸ್ಸಿನ ಕರೆ ಬರಬಹುದು. ಆ ಕರೆಯನ್ನು ಕೇಳಿಸಿಕೊಳ್ಳಿ.
ಅದು ನಿಮ್ಮ ಅಂತಃಕರಣ ನಿಮಗೆ ದಾರಿ ತೋರಿಸುತ್ತಿದೆ. ಈಗ ಇನ್ನೊಂದು ಕ್ಷಣ ನಿಲ್ಲಿ. அடுத்த 7 ನಾಳ್ಗಳಲ್ಲಿ ನಡೆಯಲಿರುವ 3 ಪ್ರಮುಖ ಘಟನೆಗಳ ಬಗ್ಗೆ ಹೇಳುವ ಸಮಯ ಬಂದಿದೆ. ಇದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಇಳಿಸಿಕೊಳ್ಳಿ. ಈ 3 ಘಟನೆಗಳು ನಿಮ್ಮ ಜೀವನದ ಹಾದಿ ಬದಲಾಯಿಸಬಲ್ಲವು. ಮೊದಲ ಕಟ್ಟ, அடுத்த 7 ನಾಳ್ಗಳಲ್ಲಿ ನಿಮ್ಮ ಜೀವನದ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾಗುವ ಸಂದರ್ಭ ಬರಲಿದೆ. ಆ ನಿರ್ಧಾರ ನಿಮ್ಮ ವೃತ್ತಿ ಅಥವಾ ವ್ಯಕ್ತಿಗತ ಜೀವನಕ್ಕೆ ಸಂಬಂಧಿಸಿರಬಹುದು. ಅದನ್ನು ಭಯದಿಂದ ನೋಡಬೇಡಿ. ಆ ನಿರ್ಧಾರ ತೆಗೆದುಕೊಳ್ಳಲು ನೀವು ಸಿದ್ಧರಾಗಿದ್ದೀರಿ. ನಿಮ್ಮ ಒಳ ಮನಸ್ಸು ಏನು ಹೇಳುತ್ತಿದೆ ಅದನ್ನು ಕೇಳಿ. ಅದೇ ಸರಿಯಾದ ದಾರಿ. ಗ್ರಹ ಸ್ಥಿತಿ ನಿಮ್ಮ ಜೊತೆ ಇದೆ. 2ನೇ ಕಟ್ಟ, அடுத்த ಬರುವ 7 ನಾಳ್ಗಳಲ್ಲಿ ನಿಮಗೆ ಒಂದು ಅಪರಿಚಿತ ವ್ಯಕ್ತಿ ಅಥವಾ ಹೊಸ ಸಂಪರ್ಕ ಬರಲಿದೆ. ಆ ಸಂಪರ್ಕ ನಿಮ್ಮ ಅಪೇಕ್ಷಿತ ಗುರಿ ತಲುಪಲು ಒಂದು ಸೇತುವೆ ಆಗಲಿದೆ. ಆ ವ್ಯಕ್ತಿ ಯಾರಿರಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ. ಆದರೆ ಆ ಭೇಟಿ ಕಾಕತಾಳೀಯ ಅಲ್ಲ, ಅದು ಬ್ರಹ್ಮಾಂಡದ ಯೋಜನೆ. ಆ ವ್ಯಕ್ತಿ ನಿಮ್ಮ ಜೀವನದ ಒಂದು ಬಾಗಿಲು ತೆರೆಯುವ ಕೀ ಆಗಿರಲಿದ್ದಾರೆ. ತೆರೆದ ಮನಸ್ಸಿನಿಂದ ಸ್ವಾಗತಿಸಿ. 3ನೇ ಕಟ್ಟ, ಇದು ಅತ್ಯಂತ ಭಾವನಾತ್ಮಕ ಘಟನೆ. அடுத்த 7 ನಾಳ್ಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಆಳ ಶಾಂತಿ ಇಳಿಯಲಿದೆ. ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ಒಂದು ಭಾರ ಇಳಿಯಲಿದೆ. ಒಂದು ಹಳೆಯ ನೋವು ಮಾಯವಾಗಲಿದೆ. ಒಂದು ಹಳೆಯ ಕೋಪ ಕರಗಲಿದೆ. ಒಂದು ಹಳೆಯ ಭಯ ದೂರ ಆಗಲಿದೆ. ಆ ಕ್ಷಣ ನಿಮಗೆ ಗೊತ್ತಾಗುತ್ತದೆ, ನಾನು ಮೊದಲಿಗಿಂತ ಬೇರೆಯಾಗಿದ್ದೇನೆ ಎಂದು, ನಾನು ಬೆಳೆದಿದ್ದೇನೆ ಎಂದು, ನಾನು ಬದಲಾಗಿದ್ದೇನೆ ಎಂದು. ಆ ಅನುಭವ ನಿಮ್ಮ ಜೀವನದ ಒಂದು ಮಧುರ ತಿರುವಾಗಲಿದೆ. ಅದಕ್ಕಾಗಿ ಮನಸ್ಸನ್ನು ತೆರೆದಿಟ್ಟುಕೊಳ್ಳಿ. ಸವಾಲುಗಳ ಬಗ್ಗೆ ಮಾತನಾಡದೆ ಈ ನಿರೂಪಣೆ ಪೂರ್ಣ ಆಗುವುದಿಲ್ಲ. ಯಾಕೆಂದರೆ ಯಾವ ಕಾಲದಲ್ಲೂ ಎಲ್ಲವೂ ಹೂವಿನ ಹಾಸಿಗೆ ಆಗಿರುವುದಿಲ್ಲ. ಮಕರ ರಾಶಿಯವರು ಈ ಸಮಯದಲ್ಲಿ ಕೆಲವು ವಿಷಯಗಳಲ್ಲಿ ಜಾಗ್ರತೆ ವಹಿಸಬೇಕು. ಮೊದಲನೆಯದಾಗಿ, ನಿಮ್ಮ ಸುತ್ತಲಿರುವ ಎಲ್ಲರನ್ನೂ ಸುಲಭದಲ್ಲಿ ನಂಬಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಕೆಲವರು ನಿಮ್ಮ ಒಳಿತನ್ನು ಬಯಸದೆ ನಿಮ್ಮ ಹಾಗೆ ನಟಿಸಬಹುದು. ಆ ವ್ಯಕ್ತಿಗಳನ್ನು ಗುರುತಿಸಿ ದೂರ ಇರಿ. 2ನೇಯದಾಗಿ, ಹಣದ ವಿಷಯದಲ್ಲಿ ಯಾರಿಗೂ ಉದ್ದೇಶ ಇಲ್ಲದೆ ಸಾಲ ಕೊಡಬೇಡಿ. ಈ ಸಮಯ ಮರಳಿ ಬಾರದ ಸಾಲ ಕೊಟ್ಟರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. 3ನೇಯದಾಗಿ, ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ಯಾರ ಮಾತಿಗೂ ನಿಮ್ಮ ನೆಮ್ಮದಿ ತ್ಯಾಗ ಮಾಡಬೇಡಿ. ನಿಮ್ಮ ಶಾಂತಿ ನಿಮ್ಮ ಅತ್ಯಂತ ದೊಡ್ಡ ಸಂಪತ್ತು. ಈಗ ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಹೇಳೋಣ. ಗ್ರಹ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ನಿಮ್ಮ ಕಡೆ ತೆಗೆದುಕೊಳ್ಳಲು ಕೆಲವು ಸರಳ ಮಾರ್ಗಗಳಿವೆ. ಶನಿವಾರ ದಿನ ಎಳ್ಳೆಣ್ಣೆ ದೀಪ ಹಚ್ಚಿ, ಶನಿ ದೇವರ ಮುಂದೆ ಕಪ್ಪು ಎಳ್ಳು ಅರ್ಪಿಸಿ, ಶನಿ ಸ್ತೋತ್ರ ಓದಿ ಅಥವಾ ಕೇಳಿ. ಗುರುವಾರ ದಿನ ಹಳದಿ ಬಟ್ಟೆ ತೊಟ್ಟು ಹೊರಗೆ ಹೋಗಿ ಗುರುದೇವರ ದೇವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಿಸಿ. ಬಡವರಿಗೆ ಅನ್ನ ಅಥವಾ ಅಗತ್ಯ ವಸ್ತು ನೀಡಿ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಘ್ಯ ಕೊಡಿ. ಈ ಸರಳ ಕ್ರಿಯೆಗಳು ನಿಮ್ಮ ಗ್ರಹ ಶಕ್ತಿಯನ್ನು ಬಲಗೊಳಿಸಲಿವೆ. ದೊಡ್ಡ ಪೂಜೆ ಮಾಡಲು ಸಾಧ್ಯ ಇಲ್ಲದಿದ್ದರೂ ಪರವಾಗಿಲ್ಲ, ಮನಪೂರ್ವಕ ಪ್ರಾರ್ಥನೆ ಸಾಕು. ಭಗವಂತ ನಿಮ್ಮ ಭಾವ ನೋಡುತ್ತಾನೆ, ಆಡಂಬರ ನೋಡುವುದಿಲ್ಲ. ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು. ಮಕರ ರಾಶಿಯವರು ಈ ಜನ್ಮದಲ್ಲಿ ಅನೇಕ ಕಷ್ಟ ಸಹಿಸಿದ್ದಾರೆ. ಅನೇಕ ಬಾರಿ ಮೋಸ ಹೋಗಿದ್ದಾರೆ. ಅನೇಕ ಬಾರಿ ನಂಬಿ ನಿರಾಶೆ ಅನುಭವಿಸಿದ್ದಾರೆ. ಆದರೆ ಅದ್ಯಾವುದೂ ನಿಮ್ಮನ್ನು ಮುರಿಯಲಿಲ್ಲ. ನೀವು ಮತ್ತೆ ಮತ್ತೆ ಎದ್ದಿದ್ದೀರಿ. ಅದೇ ನಿಮ್ಮ ಶ್ರೇಷ್ಠತೆ. ಅದೇ ನಿಮ್ಮ ಶನಿ ಶಕ್ತಿ. ಆ ಶಕ್ತಿಗೆ ಇಂದು ಪ್ರತಿಫಲ ಸಿಗಲಿದೆ. ಬ್ರಹ್ಮಾಂಡ ಯಾರ ಕಣ್ಣೀರನ್ನು ವ್ಯರ್ಥ ಮಾಡುವುದಿಲ್ಲ. ನಿಮ್ಮ ಪ್ರತಿ ಕಣ್ಣೀರಿಗೆ ಒಂದು ಹೂವು ಅರಳಲು ಸಿದ್ಧವಾಗಿದೆ. ಆ ಹೂವು ಈಗ ಅರಳಲು ಆರಂಭವಾಗಿದೆ. ನಿಮಗೆ ಒಂದು ಪ್ರಶ್ನೆ ಕೇಳಬೇಕು. ನೀವು ನಿಮ್ಮ ಬಗ್ಗೆ ನಂಬಿಕೆ ಇಟ್ಟಿದ್ದೀರಾ? ನಿಮಗೆ ನೀವೇ ಒಳ್ಳೆಯದಾಗುತ್ತದೆ ಎಂದು ನಂಬಿದ್ದೀರಾ? ಒಮ್ಮೊಮ್ಮೆ ನಾವೇ ನಮ್ಮ ದೊಡ್ಡ ಶತ್ರು ಆಗಿಬಿಡುತ್ತೇವೆ. ನಾನು ಸಾಧ್ಯ ಮಾಡಲಾರೆ, ನನ್ನ ಕೈಯಲ್ಲಿ ಆಗುವುದಿಲ್ಲ, ನನ್ನ ನಸೀಬು ಚೆನ್ನಾಗಿಲ್ಲ ಎಂಬ ಮಾತುಗಳನ್ನು ನಿಮ್ಮ ಮನಸ್ಸಿನಿಂದ ಹಿಂದೆ ಹೊರಹಾಕಿ. ನಿಮ್ಮ ಹಣೆಯ ಮೇಲೆ ಬರೆದ ಅದೃಷ್ಟ ಬರಲಿದೆ. ಗ್ರಹ ಸ್ಥಿತಿ ಅದನ್ನು ಒದಗಿಸಲು ಸಿದ್ಧ. ನೀವು ಮಾತ್ರ ಸಿದ್ಧರಾಗಿ ಇರಬೇಕು. ಆ ಸಿದ್ಧತೆ ನಿಮ್ಮ ಮನಸ್ಸಿನಲ್ಲಿ ಇಂದೇ ಮಾಡಿಕೊಳ್ಳಿ. ಈ ನೇರ ಸಮಯದಲ್ಲಿ ಒಂದು ಅದ್ಭುತ ಸಾಧ್ಯತೆ ಇದೆ. 100% ನಡೆಯಲಿರುವ ಒಂದು ಅದ್ಭುತ ಎಂದರೆ, ನೀವು ಇದನ್ನು ಓದಿ ಮುಗಿಸಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಭರವಸೆ ಮೂಡಲಿದೆ. ಒಂದು ಹೊಸ ಉತ್ಸಾಹ ಹುಟ್ಟಲಿದೆ. ಒಂದು ಹೊಸ ಚೈತನ್ಯ ನಿಮ್ಮ ಎದೆಯಲ್ಲಿ ತುಂಬಲಿದೆ. ಅದು ಈ ಗ್ರಹ ಸ್ಥಿತಿಯ ಮಹಿಮೆ. ಅದನ್ನು ಅನುಭವಿಸಿ, ಅದನ್ನು ಆಸ್ವಾದಿಸಿ. ಅದು ನಿಮ್ಮ ಹೊಸ ಅಧ್ಯಾಯದ ಆರಂಭ. ಮಕರ ರಾಶಿಯವರೇ, ನಿಮಗೆ ಒಂದು ಮಾತು ಹೃದಯ ತುಂಬಿ ಹೇಳಬೇಕಿದೆ. ನೀವು ಒಂಟಿಯಾಗಿಲ್ಲ. ನೀವು ಎಂದಿಗೂ ಒಂಟಿಯಾಗಿರಲಿಲ್ಲ. ಬ್ರಹ್ಮಾಂಡ ಯಾವಾಗಲೂ ನಿಮ್ಮ ಜೊತೆ ಇದೆ. ಆ ಮೇಲಿರುವ ಶಕ್ತಿ ನಿಮ್ಮ ಪ್ರತಿ ಉಸಿರನ್ನು ಗಮನಿಸಿದೆ. ನಿಮ್ಮ ಪ್ರತಿ ಆಸೆಯನ್ನು ಕೇಳಿಸಿಕೊಂಡಿದೆ. ಮತ್ತು ಇಂದು ಅದು ನಿಮಗೆ ಉತ್ತರ ಕೊಡಲು ಸಿದ್ಧವಾಗಿ ನಿಂತಿದೆ. ನೀವು ಮಾಡಿದ ಒಳ್ಳೆಯ ಕೆಲಸ, ನೀವು ಸಹಿಸಿದ ಒಳ್ಳೆಯ ಹೃದಯ, ನೀವು ಕಾಪಾಡಿದ ಒಳ್ಳೆಯ ಸ್ವಭಾವ, ಇವೆಲ್ಲವೂ ಇಂದು ನಿಮಗೆ ಹಿಂದಿರುಗಲಿವೆ. 2 ಪಟ್ಟು, 3 ಪಟ್ಟು, 10 ಪಟ್ಟು ಆಗಿ ಹಿಂದಿರುಗಲಿವೆ. ಅದಕ್ಕೆ ತಯಾರಿ ಮಾಡಿಕೊಳ್ಳಿ. ನಿಮ್ಮ ಜೀವನ ಇನ್ನು ಹಿಂದಕ್ಕೆ ಹೋಗುವುದಿಲ್ಲ. ಈ ಕಟ್ಟ ನಿಮ್ಮ ಜೀವನದ ಒಂದು ಮಹಾತಿರುವು.
ಗ್ರಹ ಸಂಚಾರ ಹೇಳುತ್ತಿರುವ ಮಾತು ಇದೆ. ಮಕರ ರಾಶಿಯ ಮೌನ ಶ್ರಮಿಕರಿಗೆ ಇದು ಬಿಸಿಲಿನ ಕಾಲ ಮುಗಿದು ತಂಪಾದ ಮಳೆ ಬೀಳುವ ಕ್ಷಣ. ಆ ಮಳೆಯಲ್ಲಿ ನೆನೆಯಿರಿ. ಆ ಮಳೆ ನಿಮ್ಮ ಎಲ್ಲ ಬಳಲಿಕೆ ತೊಳೆಯಲಿದೆ. ನಿಮ್ಮ ಹೊಸ ಜೀವನ ಈ ಕ್ಷಣದಿಂದ ಆರಂಭ ಎಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ಶನಿ ದೇವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ತುಂಬಿ ತುಳುಕಲಿ. ನಿಮ್ಮ ಕಣ್ಣೀರು ನಗುವಾಗಿ ಬದಲಾಗಲಿ. ನಿಮ್ಮ ನೋವು ಶಕ್ತಿಯಾಗಿ ಮಾರ್ಪಡಲಿ. ನಿಮ್ಮ ಕನಸು ನನಸಾಗಲಿ. ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಲಿ. ನಿಮ್ಮ ಹೃದಯದಲ್ಲಿ ಶಾಂತಿ ನೆಲೆಸಲಿ. ನೀವು ಆರೋಗ್ಯದಿಂದ, ಸಂಪತ್ತಿನಿಂದ, ಪ್ರೀತಿಯಿಂದ ಮತ್ತು ಆನಂದದಿಂದ ಜೀವನ ನಡೆಸಲಿ. ಇದು ಬ್ರಹ್ಮಾಂಡದ ಆಶೀರ್ವಾದ. ಇದು ನಿಮ್ಮ ಹಕ್ಕು. ಅದನ್ನು ಪಡೆದುಕೊಳ್ಳಿ. ಅದಕ್ಕೆ ಅರ್ಹರಾಗಿ ಮುಂದೆ ನಡೆಯಿರಿ. ಮುಂದಿನ ಬಾರಿ ನಿಮ್ಮ ಜೀವನದ ಒಂದು ಇನ್ನೂ ರಹಸ್ಯಮಯ ಮತ್ತು ಶಕ್ತಿಯುತ ಗ್ರಹ ಸ್ಥಿತಿಯ ಬಗ್ಗೆ ಮಾತನಾಡಲಿದ್ದೇವೆ. ಅದು ಕೇಳಿದ ನಂತರ ನಿಮ್ಮ ಮೈ ರೋಮಾಂಚನ ಆಗಲಿದೆ. ಅಷ್ಟು ಅದ್ಭುತ ವಿಷಯ ಕಾದಿದೆ. ಆ ಕ್ಷಣಕ್ಕಾಗಿ ಕಾಯಿರಿ.